ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 9 ಗಣಿತ ಬಹುಪದೋಕ್ತಿಗಳು ಅಧ್ಯಾಯ 2 ಅಭ್ಯಾಸ 2.4 ರಲ್ಲಿ ಕ್ವೆಶ್ಚನ್ ನಂಬರ್ 1, 2, 3, 4 ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಆಲ್ ವಿಡಿಯೋಸ್ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳು ಅಭ್ಯಾಸ 2.4 ಕ್ವೆಶ್ಚನ್ ನಂಬರ್ 1. ಈ ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ಮೊದಲನೇ ಲೆಕ್ಕ x+4 x+10. ಇಲ್ಲಿ ನಿತ್ಯ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡಬೇಕು. ಇಲ್ಲಿ ನಾವು x+a x+b ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡೋಣ. x+a x+b x square plus x into bracket a plus b plus ab ಈ ಸೂತ್ರ ಉಪಯೋಗಿಸಿ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲಿ a ಅಂದ್ರೆ 4, b ಅಂದ್ರೆ 10, a ಮತ್ತು b. ಸೊ ಎಕ್ಸ್ ಸ್ಥಾನದಾಗ ಎಕ್ಸ್ ಐತೆ ನೋಡ್ರಿ, ಎಕ್ಸ್ ಇಷ್ಟು ಎಕ್ಸ್, ಎ ಈಕ್ವಲ್ ಟು ಬಿ, ಎ ಈಕ್ವಲ್ ಟು 4, ಬಿ ಈಕ್ವಲ್ ಟು 10, ಎಕ್ಸ್ ಈಕ್ವಲ್ ಟು ಎಕ್ಸ್ ಐತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ನಿತ್ಯ ಸಮೀಕರಣದಲ್ಲಿ x+4 x+10 ನಾವು ಫಿಲ್ಅಪ್ ಮಾಡೋಣ. ಈಗ ನೋಡ್ರಿ, x+4 x+10 x square plus x, a plus b means 4 plus 10 plus ab ಅಂದ್ರೆ 4 into 10 ಅಂದಂಗೆ ನೋಡ್ರಿ, 4 into 10. x ಸ್ಕ್ವೇರ್ಗೆ x ಸ್ಕ್ವೇರ್ ಆಯಿತು, ಎಕ್ಸ್ಗೆ ಎಕ್ಸ್ ಆಯಿತು. ಈಗ 4 ಪ್ಲಸ್ 10 ಎರಡು ಕೂಡಿಸಿದ್ರೆ 14 ಆಯಿತು. ಇಲ್ಲಿ 4 into 10 ಎರಡು ಗುಣಾಕಾರ ಮಾಡ್ರಿ, ಇದು 40 ಬರ್ತೈತಿ. ಸೊ 40. ಈಗ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು 40 14 ಎಕ್ಸ್ ಪ್ಲಸ್ 40 ಪ್ಲಸ್ 40 ನೋಡ್ರಿ, ಈ ರೀತಿ ಸಮೀಕರಣವನ್ನು ಉಪಯೋಗಿಸಿ ಲೆಕ್ಕ ಮಾಡಿದೆವು. ಸೊ ಒಂದನೇ ಲೆಕ್ಕ ಕಂಪ್ಲೀಟ್ ಆಯಿತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9 ಗಣಿತ ಅಧ್ಯಾಯ 2 ಇಲ್ಲಿ 2.4ರಲ್ಲಿ ಎರಡನೇ ಲೆಕ್ಕ. ಈ ಕಡೆ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣ ಉಪಯೋಗಿಸಿ ಕಂಡುಹಿಡಿಯಿರಿ. x+8 x-10. ಇಲ್ಲಿ ಕೂಡ ನಾವು x+a x+b ಈ ಸೂತ್ರವನ್ನು ಉಪಯೋಗಿಸಿ ನಾವು ಲೆಕ್ಕ ಮಾಡಬೇಕು. ಸೊ ಸೂತ್ರ x ಸ್ಕ್ವೇರ್ ಪ್ಲಸ್ x ಇಂಟು ಬ್ರಾಕೆಟ್ a ಪ್ಲಸ್ b ಪ್ಲಸ್ ab. ಇಲ್ಲಿ ನೋಡ್ರಿ, ಇಲ್ಲಿ x ಅಂದ್ರೆ ಡೈರೆಕ್ಟ್ ತುಂಬಿಡ್ತು ನೋಡ್ರಿ. a ಅಂದ್ರೆ 8, b ಅಂದ್ರೆ -10, x ಜಾಗದಾಗ x ಐತಿ. ಓಕೆ, a ಅಂದ್ರೆ 8, b ಅಂದ್ರೆ 10. ಸೊ ಇಲ್ಲಿ x ಸ್ಕ್ವೇರ್ ಮೀನ್ಸ್ ಈಗ x+8 x-10. ನೋಡ್ರಿ, x ಸ್ಕ್ವೇರ್ ಪ್ಲಸ್ x, a ಪ್ಲಸ್ b ಮೀನ್ಸ್ 8 into 8 minus 4, 8 minus 10, a plus b means 8 minus 10 plus ab 8 into minus 10, x square plus 8 minus 10 ಒಳಗ 8 ಕಳಿದೆ ಅಂದರೆ ಬಿಗ್ಗೆ ಸೈನ್ -2 ಆಗ್ತೈತಿ. ಸೊ -2 ಇಲ್ಲಿ ಮೈನಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಸೊ 8 into 10 ಇದು 80 ಆಯಿತು.
ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಮೈನಸ್ 2x minus 80. So x square minus 2x minus 80. So ಎರಡನೇದು x plus 8 x minus 8 ಆನ್ಸರ್ ನೋಡ್ರಿ x square minus 2x minus 80 ಬಂತು. ಸೊ ಒಂದನೇದೊಳಗೆ ಎರಡನೇ ಲೆಕ್ಕ ಕಂಪ್ಲೀಟ್ ಆಯಿತು. ಈಗ ಮುಂದಿನ ಲೆಕ್ಕ ನೋಡೋಣ. ಕ್ಲಾಸ್ 9 ಗಣಿತ 2 ಅಭ್ಯಾಸ 2.4 ಕ್ವಶನ್ ನಂಬರ್ 1 ಮೂರನೇ ಲೆಕ್ಕ ಬಿಡಿಸೋಣ. ಇಲ್ಲಿ ಕೂಡ ನೀತಿ ಸಮೀಕರಣ ಉಪಯೋಗಿಸಿ ಈ ಲೆಕ್ಕವನ್ನು ಮಾಡೋಣ. ಮೂರನೇ ಲೆಕ್ಕ ಇಲ್ಲಿ ನೋಡ್ರಿ a equal to 4 b equal to -5 x equal to 3x. ಸೊ ಇಲ್ಲಿ ನೀತಿ ಸಮೀಕರಣ ನೋಡ್ರಿ x plus a x plus b ಈ ಸೂತ್ರ ಉಪಯೋಗಿಸಿ x square plus x into bracket a plus b plus ab ಈ ಸೂತ್ರ ಉಪಯೋಗಿಸಿ ಅದನ್ನು ತುಂಬೋಣ. ಸೊ ಇಲ್ಲಿ ನೋಡ್ರಿ 3x plus 4 ಈ ಕ್ವಶನ್ ಬರ್ಕೋತೀವಿ ನೋಡ್ರಿ 3x minus 5 ಇಲ್ಲಿ 3x square bracket square ಅಂದರೆ x square ಆಯಿತು. x means 3x into bracket a plus b ಅಂದರೆ ಇದು a ಇದು b ಅಂದರೆ 4 minus 5 plus ab ಅಂದರೆ 4 into minus 5 3x into bracket square ಅಂದ್ರೆ 3 into 3 ಅಂದಂಗೆ 3 into 3 means 9x square plus 3x ಅಷ್ಟೇ ಇಡ್ರಿ. ಇಲ್ಲಿ 5 ಒಳಗೆ 1 ತೆಗೀರಿ -1 ಆನ್ಸರ್ ಬರ್ತೈತಿ -1. ಇಲ್ಲಿ ಪ್ಲಸ್ ಮೈನಸ್ ಆಯಿತು 4 into 5 20 ಆಯಿತು ಇದು 20 ಆಯಿತು. ಸೊ 9x square plus minus 3x minus 20 ಆನ್ಸರ್ ನೋಡ್ರಿ. ಸೊ 3x plus 4 3x minus 5 ಆನ್ಸರು 9x square minus 3x minus 20. ಸೊ ಎರಡನೇದೊಳಗೆ ಮೂರನೇ ಆನ್ಸರ್ 80 ಇದು ಕಂಪ್ಲೀಟ್ ಆಯಿತು. ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9 ಗಣಿತ 2 ಬಹುಪದೋಕ್ತಿ ಅಭ್ಯಾಸ 2.4 ಕ್ವಶನ್ ನಂಬರ್ 1 4ನೇದು. ಇಲ್ಲಿ ಗುಣಲಬ್ಧಗಳ ಸೂಕ್ತವಾದ ನೀತಿ ಸಮೀಕರಣ ಉಪಯೋಗಿಸಿ ಇಲ್ಲಿ ಕೂಡ ನಾವು ಇಲ್ಲಿ ಎರಡು ಸೂತ್ರಗಳನ್ನು ಬಳಸಿ ಎರಡು ನೀತಿ ಸಮೀಕರಣ ಬಳಸಿ ಎರಡು ಪ್ರಕಾರದ ಲೆಕ್ಕ ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಸೊ ಒಂದೇದು ಇಲ್ಲಿ a square minus b square ಫಾರ್ಮುಲಾ. a square minus b square ಅಂದ್ರೆ ನೋಡ್ರಿ a plus b a minus b ಈ ಸೂತ್ರ ಬಳಸಿ ಮಾಡಿ ನೋಡ್ರಿ. ಫಸ್ಟ್ ಮೊದಲಿಗೆ ಹಾಕಿ ಅಂದ್ರೆ ಇಲ್ಲಿ ಇದು a plus b ಇದು a minus b ಅಂದ್ರೆ ಇಲ್ಲಿ y square into bracket square ಅಂದ್ರೆ ಇದು a square ಆಯ್ತು ಮೈನಸ್ 3/2 into bracket square ಅಂತ ಅಂದ್ರೆ ಇದು y raised to 4 minus 9/4 ಅಂದ್ರೆ ಇದು a square minus b square ಫಾರ್ಮುಲಾ ಮಾಡಿದ್ರೆ ಈ ತರ ಬರ್ತೈತಿ. ಈಗ ನಾವು x plus a x plus b ಸೂತ್ರ ಉಪಯೋಗಿಸಿ ಮಾಡೋಣ ನೋಡ್ರಿ. ಇಲ್ಲಿ x plus a x plus b ಈ ಸೂತ್ರ ಉಪಯೋಗಿಸಿ x square plus x into bracket a plus b plus ab ಈ ಸೂತ್ರ ಬಳಸಿ ಲೆಕ್ಕ ಮಾಡೋಣ. ಅಂದ್ರೆ ಇಲ್ಲಿ x ಅಂದ್ರೆ ನೋಡ್ರಿ y square already ಒಂದು ಸ್ಕ್ವೇರ್ ಐತಿ ಸ್ಕ್ವೇರ್ ಇಡ್ರಿ y square into bracket square plus y square means x ಅಂದಂಗ x a plus b ಅಂದ್ರೆ 3/2
minus 3 by 2 plus AB means 3 by 2 into minus 3 by 2. ಇದು ನೋಡ್ರಿ ಪ್ಲಸ್ 3 by 2 minus 3 by 2 ಆಯಿತು 0 ಆಯಿತು. ಸೊ ಇಲ್ಲಿ y ಸ್ಕ್ವೇರ್ ಇಂಟು ಸ್ಕ್ವೇರ್ ಬ್ರಾಕೆಟ್ಸ್ ಮೀನ್ಸ್ y raised to 4 ಆಯಿತು ಪ್ಲಸ್ y ಸ್ಕ್ವೇರ್ ಇಂಟು ಇದು 0 ಆಯಿತು ನೋಡ್ರಿ. ಇಲ್ಲಿ ಮೈನಸ್ ಐತಿ ಪ್ಲಸ್ ಮೈನಸ್ ಇದು ಮೈನಸ್ ಆಯಿತು. ಸೊ 3 ಗುಂಡ್ಲೆ 3 ಇದು 9 ಆಯಿತು. ಸೊ 2 ಗುಂಡ್ಲೆ 2 ಇದು 4 ಆಯಿತು. ಇದು y ಇಂಟು 0 ಅಂದರೆ 0 ಎನಿ ನಂಬರ್ ಇಂಟು 0 ಯಾವ ನಂಬರ್ ನಾವು 0 ಮಾಡಿದ್ರೆ ಅದು 0 ಬಂದ್ಬಿಡುತ್ತೆ, ಅದು ಇದು ಹೋಗ್ಬಿಡ್ತೈತಿ. ಸೊ y raised to 4 ಮೈನಸ್ 9 by 4 ನೋಡ್ರಿ, ಎರಡು ಆನ್ಸರ್ ಅಷ್ಟೇ ಬಂದು ನೋಡ್ರಿ. ಸೊ ನೀವು ಈ ಫಾರ್ಮುಲಾನು ಯೂಸ್ ಮಾಡ್ಬೋದು, ಈ ಫಾರ್ಮುಲಾನು ಯೂಸ್ ಯಾವ್ದು ಬೇಕಾದ್ರೆ ನೀವು ಸಮೀಕರಣ ಯೂಸ್ ಮಾಡಿ ಈ ಲೆಕ್ಕವನ್ನು ಮಾಡ್ಬೋದು. ಈಗ ನೋಡ್ರಿ, ಈ ಎರಡನೇದೊಳಗೆ 4ನೇ ಆನ್ಸರ್ ನಮ್ದು ಬತ್ತು ಕಂಪ್ಲೀಟ್ ಆಯ್ತು. ಈಗ ನಾವು ಮುಂದಿನ ಲೆಕ್ಕ ಮಾಡೋಣ. ಕ್ಲಾಸ್ 9 ಗಣಿತ ಅಧ್ಯಾಯ 2 ಅಭ್ಯಾಸ 2.4 ಒಂದನೇದೊಳಗೆ 4ನೇ ಪ್ರಶ್ನೆ. ಇಲ್ಲಿ ಕೂಡ ನಿತ್ಯ ಸಮೀಕರಣ ಉಪಯೋಗಿಸಿ ಒಂದನೇದೊಳಗೆ 5ನೇ ಲೆಕ್ಕ ಬಿಡಿಸಬೇಕು. ಇಲ್ಲಿ 3 minus 2x 3 plus 2x ಇಲ್ಲಿ ಕೂಡ ನಾವು ಎರಡು ಸೂತ್ರಗಳನ್ನು ಬಳಸಿ ಮಾಡಬಹುದು. ಆದ್ರೆ ನಾವು ಇಲ್ಲಿ ಈಸಿ ಮೆಥಡ್ ಯೂಸ್ ಮಾಡೋದು. ಇಲ್ಲಿ ನೋಡ್ರಿ, ಇಲ್ಲಿ a plus b into bracket a minus b. ಸೊ ಇಟ್ ಮೀನ್ಸ್ a square minus b square ಸೂತ್ರವನ್ನು ಉಪಯೋಗಿಸೋಣ ನಿತ್ಯ ಸಮೀಕರಣ. a plus b a minus b a plus b a minus b ಮೆನ್ಷನ್ ನೋಡ್ರಿ, 3 minus 2x 3 plus 2x ನೋಡಿ, ಪ್ಲಸ್ ಇದು ಈ ಕಡೆ ಇಡೋದು ಈ ಕಡೆ ಏನು ವ್ಯತ್ಯಾಸ ಆಗುತ್ತಿಲ್ಲ. 3 minus 2x 3 plus 2x ಅಂದ್ರೆ ಇಲ್ಲಿ 3 ಸ್ಕ್ವೇರ್ ಮೈನಸ್ 2x ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಇಲ್ಲಿ 3 ಸ್ಕ್ವೇರ್ 9 ಆಯ್ತು ಮೈನಸ್ 4x ಸ್ಕ್ವೇರ್ ಆನ್ಸರ್ ಬಂತು. ಅಂದ್ರೆ 9 minus 4x ಸ್ಕ್ವೇರ್ ಬಂತು. ಸೊ ಈಗ ಇದು ಒಂದನೇದೊಳಗ 5ನೇ ಆನ್ಸರ್ 9 minus 4x ಸ್ಕ್ವೇರ್ ನಮಗೆ ಆನ್ಸರ್ ಬಂತು. ಇದು ಕಂಪ್ಲೀಟ್ ಆಯ್ತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.4 ಇಲ್ಲಿ ಎರಡನೇದೊಳಗೆ ಒಂದನೇ ಲೆಕ್ಕ ನೋಡ್ರಿ. ನೇರವಾಗಿ ಗುಣಾಕಾರ ಮಾಡದೆ ಈ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಕೂಡ ನಾವು ನಿತ್ಯ ಸಮೀಕರಣ ಉಪಯೋಗಿಸಿ ಅಂದ್ರೆ ಸೂತ್ರವನ್ನು ಉಪಯೋಗಿಸಿ ಈ ಲೆಕ್ಕವನ್ನು ಮಾಡೋಣ. ಇಲ್ಲಿ ನೋಡ್ರಿ, x ಪ್ಲಸ್ ಇಲ್ಲಿ ಕೂಡ ನಾವು x ಪ್ಲಸ್ a x ಪ್ಲಸ್ ಬಿ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡೋಣ. x ಸ್ಕ್ವೇರ್ ಪ್ಲಸ್ x ಇಂಟು ಬ್ರಾಕೆಟ್ a ಪ್ಲಸ್ ಬಿ ಪ್ಲಸ್ ಎ ಬಿ ಅಂದ್ರೆ ನೋಡ್ರಿ, ಇದು ಏನಾಯ್ತು ಅಂದ್ರೆ ಇಲ್ಲಿ ನಾವು 100 ಪ್ಲಸ್ 3 100 ಪ್ಲಸ್ 3 ಅಂದ್ರೆ ನೋಡ್ರಿ ಮತ್ತೆ 103 ಆಯ್ತು. ಹಾಗೆ ಕೂಡ ಇದನ್ನು ಕೂಡ 100 ಪ್ಲಸ್ 7 107 ಆಗತ್ತೆ ನೋಡ್ರಿ. ಅವಾಗ ನಮಗ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ 7 ಫಾರ್ಮ್ನಾಗ ಬರ್ತೈತಿ. ಇಲ್ಲಿ ನೋಡಕ್ ನೋಡೋಣ. ಈಗ ಇಲ್ಲಿ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ 100, ಎ ಅಂದ್ರೆ 3, ಬಿ ಅಂದ್ರೆ 7, ಎಕ್ಸ್ ಎ ಬಿ ಬರ್ಕೋದ್ರೆ ದೊಡ್ಡ ಡೈರೆಕ್ಟ್ ಮಾಡಬಹುದು. ಈಗ ನಾವು ಸೂತ್ರವನ್ನು ಉಪಯೋಗಿಸಿ ಡೈರೆಕ್ಟ್ ಮಾಡೋಣ. ಇಲ್ಲಿ ಈಗ ಅಂದ್ರೆ 100 ಪ್ಲಸ್ 3 100 ಪ್ಲಸ್ 7 x equal to 10 x equal to 100 a equal to 3 b equal to 7 ಎಲ್ಲ ಡೈರೆಕ್ಟ್ ಮಾಡಿದ್ರು ಕೂಡ ಬರ್ತೈತಿ. ಈಗ ನಾವು a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮ್ನಾಗ ಇಟ್ಟಿವಿ ನೋಡ್ರಿ. ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬದಲಿ ನಾವು ಏನ್ ಮಾಡಬೇಕು, 100 ಸ್ಕ್ವೇರ್, ಇಲ್ಲಿ 100 ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಅಂದ್ರೆ 100, a ಪ್ಲಸ್ ಬಿ ಅಂದ್ರೆ 3 ಪ್ಲಸ್ 7 3 ಪ್ಲಸ್ 7, ಎ ಬಿ ಅಂದ್ರೆ ಎ ಮತ್ತು ಬಿ ನೋಡ್ರಿ 3 ಇಂಟು 7, 100 ಸ್ಕ್ವೇರ್ ಅಂದ್ರೆ ನೋಡ್ರಿ ಈ ಒಂದು 100 ಇಡ್ರಿ, 2 0 ಅಂದಂಗ ಮತ್ತೆ ಎಕ್ಸ್ಟ್ರಾ 2 0 ಬರೀರಿ ಅಂದಂಗ ಅಂದ್ರೆ ಇದು
ಬಿಡಿ 10 100 1000 10,000 10,000 ಆಯಿತು ಪ್ಲಸ್ 100 ಇಂಟು 3 ಗುಂಡ್ಲೆ 7 ಇದು 10 ಆಯಿತು ಪ್ಲಸ್ 3 ಗುಂಡ್ಲೆ 7 ಇದು 21 ಆಯಿತು 10,000 ಅಂದರೆ 40 ಪ್ಲಸ್ 100 ಗುಂಡ್ಲೆ 10 ಅಂದರೆ ಒಂದ್ರಾಗ ಒಂದು 0 ಕಂಟಿನ್ಯೂ ಮಾಡ್ಬಿಟ್ಟು ಅದರಲ್ಲಿ 1000 ಬರ್ತೈತಿ 1000 ಪ್ಲಸ್ 21 ಪ್ಲಸ್ 21 ಈಗ ನಾವು ಇಲ್ಲಿ 4 0 ಪ್ಲಸ್ 3 0 ಪ್ಲಸ್ 21 ಈಗ ನಾವು ಏನು ಅಷ್ಟು ಪ್ಲಸ್ ಮಾಡೋಣ ಸೊ 21 0 1 1 ಅದರಲ್ಲಿ ನಮಗೆ ಸೊ 11,021 ಆನ್ಸರ್ ಬಂತು ಸೊ ಇದ್ರದ್ದು ಗುಣಾಕಾರ ಮಾಡಿದ್ರೆ ಸೊ 11,021 ಆನ್ಸರ್ ಬಂತು ಇದ್ರ ಲೆಕ್ಕ ಎರಡನೇ ಒಳಗೆ ಒಂದನೇ ಲೆಕ್ಕ ಮುಗೀತು ಕಂಪ್ಲೀಟ್ ಆಯಿತು ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.4 ಎರಡನೇದೊಳಗೆ ಎರಡನೇದು ಇಲ್ಲಿ ನೇರವಾಗಿ ಗುಣಾಕಾರ ಮಾಡದೆ ಈ ಕೆಳಗಿನ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎರಡನೇದು ನೋಡ್ರಿ 95 ಇಂಟು 96 ಇಲ್ಲಿ ನೋಡ್ರಿ 90 ಪ್ಲಸ್ 5 90 ಪ್ಲಸ್ 6 ಹಿಂಗೆ ಮಾಡ್ಬೋದು ಅಥವಾ ನೀವು 100 ಮೈನಸ್ 5 ಅಂದ್ರೆ ನೋಡ್ರಿ ನಿಮಗೆ 95 ಬರುತ್ತೆ ಇಲ್ಲಿ ಕೂಡ 100 ಮೈನಸ್ 4 96 ಬರ್ತದೆ ಈ ಥರನೂ ಮಾಡ್ಬೋದು ಸೊ 100 ನಿಯರ್ ತಗೊಂಡ್ರೆ ನಿಮಗೆ ಈಸಿ ಬರ್ತೈತಿ ಇಲ್ಲಿ ನಾವು ಕೂಡ ಏನು ಮಾಡಬೇಕು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡಬೇಕು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಯಿತು ಇಲ್ಲಿ ಇದು ಇಡ್ತೀವಿ ನೋಡ್ರಿ ಅಂದರೆ ಇದು 100 ಮೈನಸ್ 5 100 ಮೈನಸ್ 4 ಅಂದರೆ ಇದು ಎ ಪ್ಲಸ್ ಬಿ ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಅನ್ನ ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಅಂದರೆ 100 ಸ್ಕ್ವೇರ್ ಪ್ಲಸ್ 100 ಇಂಟು ಎ ಪ್ಲಸ್ ಬಿ ಅಂದರೆ ಮೈನಸ್ 5 ಮೈನಸ್ 4 ಅಂದರೆ ಎರಡು ಮೈನಸ್ ಅದ ನೋಡ್ರಿ ಎರಡು ಮೈನಸ್ ಅದಾವ ಪ್ಲಸ್ ಎ ಬಿ ಪ್ಲಸ್ ಸಿ ಬಿ ಅಂದರೆ ನೋಡ್ರಿ ಮೈನಸ್ 5 ಇಂಟು ಮೈನಸ್ 4 ಇಲ್ಲಿ ಬೇಕಾದ್ರೆ ನೀವು ಎಕ್ಸ್ ಈಕ್ವಲ್ ಟು 100 ಎ ಈಕ್ವಲ್ ಟು 5 ಬಿ ಈಕ್ವಲ್ ಟು ಮೈನಸ್ 4 ಬರ್ಕೋಬಹುದು ಸೊ 100 ಸ್ಕ್ವೇರ್ 10,000 ಪ್ಲಸ್ 100 ಇಂಟು 5 ಮೈನಸ್ 5 ಮತ್ತು ಮೈನಸ್ 4 ಕೂಡಿಸಿ ಮೈನಸ್ ಅನ್ನೇ ಇಡಬೇಕು ಮೈನಸ್ 9 ಆಯಿತು ಪ್ಲಸ್ ಮೈನಸ್ ಇಂಟು ಮೈನಸ್ ಗುಣಾಕಾರ ಮಾಡುವಾಗ ಇದು ಪ್ಲಸ್ ಆಗಿಬಿಡ್ತೈತಿ ಇದು 5 4 20 ಆಯಿತು ಸೊ ಇಲ್ಲಿ 10,000 ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಮೈನಸ್ ಆಯಿತು ಮೈನಸ್ 900 ಪ್ಲಸ್ 20 ಆಯಿತು ಇಲ್ಲಿ ನೋಡಿ ಪ್ಲಸ್ ಇದ್ದು 2 ಆಯಿತು ಈಗ ನಮ್ಗೆ ಇದು ಎರಡು ಕೂಡಿಸಿದ್ರೆ 10,020 ಆಯಿತು ಮೈನಸ್ 900 ಈಗ 10,020 ಒಳಗೆ 10,020 ಒಳಗೆ 900 ಮೈನಸ್ ಮಾಡಬೇಕು 900 ಮೈನಸ್ ಮಾಡಬೇಕು ಇದು 0 ಬತ್ತು 2 1 ಉಳಿತು ಕೈಲ 1 9 ಸೊ 9120 ಸೊ ಆನ್ಸರ್ ನಮಗೆ 9,120 ಆನ್ಸರ್ ಬಂತು 9,120 ಸೊ ಎರಡನೇದೊಳಗೆ ಎರಡನೇದು ಆನ್ಸರ್ 9,120 ಆನ್ಸರ್ ಬಂತು ಇದು ಕಂಪ್ಲೀಟ್ ಆಯಿತು ಮುಂದಿನ ಲೆಕ್ಕಕ್ಕೆ ಹೋಗೋಣ ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.4 ಕ್ವಶನ್ ನಂಬರ್ ಎರಡನೇದೊಳಗೆ ಮೂರನೇದ್ದು
ಇಲ್ಲಿ ಕೂಡ ನೇರವಾಗಿ ಗುಣಾಕಾರ ಮಾಡದೆ ಈ ಕೆಳಗಿನ ಲಬ್ಧವನ್ನು ಕಂಡುಹಿಡಿಯಿರಿ. ಈ ಎರಡನೇದೊಳಗೆ ಮೂರನೇ ಲೆಕ್ಕ ನಾವು ಬಿಡಿಸಾಗುತ್ತೇವೆ. 104 + 96 ಇದು ಏನು ಮಾಡೋದು ನೋಡ್ರಿ ಇಲ್ಲಿ. ಸೊ 100 + 4 ಮೀನ್ಸ್ 104. ಇದು 100 + 100 - 4 ಮೀನ್ಸ್ 96 ಆಯಿತು. ಸೊ ಇಲ್ಲಿ a² - b² ಸೂತ್ರವನ್ನು ಉಪಯೋಗಿಸೋಣ. ಇಲ್ಲಿ ಅಂದರೆ ಎಕ್ಸ್ ಅಂದರೆ 100, a ಅಂದರೆ 4, b ಅಂದರೆ -4 ಮಾಡ್ಬೋದು. ಇಲ್ಲಿ ನಾವು ಕೂಡ a² - b² ಸೂತ್ರವನ್ನು ಉಪಯೋಗಿಸೋಣ. ಇಲ್ಲಿ a² - b² ಫಾರ್ಮುಲಾ x + a x + b ಬರ್ತೈತಿ. ಸೊ ಅದಕ್ಕೆ ಸ್ವಲ್ಪ ಸರಳ ಆಗ್ತೈತಿ. a + b a - b ಅನ್ನ ಈ ಸೂತ್ರವನ್ನು ಉಪಯೋಗಿಸೋಣ. ಅಂದರೆ ಈಗ 100 + 4 100 - 4 ಅಂದ್ರೆ ಇದು a + b a - b ಅಂದ. ಅಂದ್ರೆ ಇಲ್ಲಿ a² ಮೀನ್ಸ್ 100², b² ಅಂದ್ರೆ 4². ಸೊ 100² ಮೀನ್ಸ್ 10,000, 4² - 16. ಸೊ 10,000 ಒಳಗ -16 ಮೈನಸ್ ಮಾಡಬೇಕು. ಸೊ ಇಲ್ಲಿ 4 ಉಳಿತು ಕೈಲ 1, 8 ಉಳಿತು ಕೈಲ 1, 9 ಉಳಿತು ಕೈಲ 1, 9. ಇಲ್ಲಿ 9,984 ಆನ್ಸರ್ ನಮಗೆ ಬಂತು. ಓಕೆ. ಸೊ ಎರಡನೇದೊಳಗ ಮೂರನೇದ್ದು. ಸೊ 9,984 ಆನ್ಸರ್ ಬಂತು. ಈ ಲೆಕ್ಕ ಕಂಪ್ಲೀಟ್ ಆಯಿತು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9 ಗಣಿತ ಅಧ್ಯಾಯ 2 ಬಹುಪದೋಕ್ತಿ ಅಭ್ಯಾಸ 2.4 ಮೂರನೇದೊಳಗೆ ಒಂದನೇದ್ದು. ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ಕೆಳಗಿನ ಅಪವರ್ತಿಸಿ. ಇಲ್ಲಿ ನೋಡ್ರಿ, ಈ a + b ಬ್ರಾಕೆಟ್² a² + 2ab + b² ಅಂದ್ರೆ a² + 2ab + b² ಫಾರ್ಮ್ನಾಗ ಇದು ಕೊಟ್ಟಾರ. ಸೊ ನಾವೀಗ ಬಿಡಿಸಿ ತೆಗಿಬೇಕು. ಅಂದ್ರೆ ಇಲ್ಲಿ a² ಇದು 9² ಇದ್ರೆ ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ನಾವು 3x² ಮಾಡಬೇಕು. 3x² 9² ಆಗ್ತೈತಿ. ಪ್ಲಸ್ ನಮಗೆ 6 ಆನ್ಸರ್ ಬರಬೇಕು. 6 ಬರ್ಬೇಕಾದ್ರೆ 2 ಅಂತ ತಗೋರಿ. ಸೊ ಇಲ್ಲಿ 3x ಆಯಿತು. ಇನ್ನೊಂದು y ತಗೋರಿ. 2 × 6 xy ಆಯಿತು. ಪ್ಲಸ್ y² ತಗೋರಿ. ಸೊ ಆನ್ಸರ್ ನಮಗೆ ಏನು ಬರ್ತದೆ ನೋಡ್ರಿ, ಇಲ್ಲಿ a² + 2ab + y². ನಾವು ಇಲ್ಲಿ 3x + y ಬ್ರಾಕೆಟ್² ಅಂದ್ರೆ 3x + y ಬ್ರಾಕೆಟ್² ಬಿಡಿಸಿದ್ರೆ ನೋಡ್ರಿ a² + 2ab + b² ಬರ್ತೈತಿ. ಅಂದ್ರೆ ಇಲ್ಲಿ 3x + y ಬ್ರಾಕೆಟ್² ಎರಡು ಅಂದ್ರೆ ನೀವು ಈ ಎರಡು ಕೂಡ ಇಡಬಹುದು. ನಾವು ಈ ತರ 3x + y ಒಂದನೇದು, 3x + y ಎರಡು ಇಡಬಹುದು, ಅಥವಾ ಇಲ್ಲಿಗೆ ಮುಗಿಸ್ಬಹುದು. ಸೊ ಮೂರನೇದೊಳಗ ಒಂದನೇ ಲೆಕ್ಕ ಕಂಪ್ಲೀಟ್ ಆಯಿತು. ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕ ಕಂಪ್ಲೀಟ್ ಆಯಿತು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈಗ 2.4 ಒಳಗ ಮೂರನೇದೊಳಗೆ ಎರಡನೇ ಲೆಕ್ಕ ಬಿಡಿಸೋಣ ನಿತ್ಯ ಸಮೀಕರಣ ಉಪಯೋಗಿಸಿ. ಇಲ್ಲಿ ಕೂಡ ನಾವು ಇಲ್ಲಿ ಮೈನಸ್ ಐತಿ ನೋಡ್ರಿ. ಮೈನಸ್ ಇದ್ರೆ ಏನ್ ಮಾಡಬೇಕು, ಇಲ್ಲಿ a - b ಬ್ರಾಕೆಟ್² ಸೂತ್ರ ಉಪಯೋಗಿಸೋಣ. a² - 2ab + b² ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 4² ಇದ್ರೆ ಇಲ್ಲಿ 2
2y ಸ್ಕ್ವೇರ್ 4 ಸ್ಕ್ವೇರ್ ಅಂದರೆ 2y ಸ್ಕ್ವೇರ್ ಮತ್ತು 4 ಸ್ಕ್ವೇರ್ ಮೈನಸ್ಗೆ ಮೈನಸ್ 2ಗೆ 2 ಇಂಟು 2y ಇಂಟು 1 ಅಂದ್ರೆ 2 ಇಂಟು y ಇಂಟು 1 ಇಂಟು ಮಾಡೋದು ನೋಡ್ರಿ ಮೈನಸ್ 4y ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1 ಅಂದ್ರೆ ಇದು a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಮೀನ್ಸ್ a ಸ್ಕ್ವೇರ್ ಮೈನಸ್ 2ab ಪ್ಲಸ್ b ಸ್ಕ್ವೇರ್ ಆಯ್ತು. ಸೊ ಇಲ್ಲಿ ನೋಡ್ರಿ 2y ಮೈನಸ್ 1 ಇಂಟು ಬ್ರಾಕೆಟ್ ಸ್ಕ್ವೇರ್ ಇಷ್ಟೇ ಹೇಳ್ರಿ, ಅಥವಾ 2y ಮೈನಸ್ 1 ಅಂದ್ರೆ ಇದು 2 ಅದ ನೋಡ್ರಿ, 2 ಹೇಳ್ಬೋದು. 2y ಮೈನಸ್ 1. ಸೊ ಮೂರನೇದೊಳಗೆ ಎರಡನೇದು ಆನ್ಸರ್ ಕಂಪ್ಲೀಟ್ ಆಯಿತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9 ಗಣಿತದ 2 ಬಹುಪದೋಕ್ತಿ ಅಭ್ಯಾಸ 2.4 ಮೂರನೇದೊಳಗೆ ಮೂರನೇದ್ದು. ಇಲ್ಲಿ ಕೂಡ ನಿತ್ಯವಾದ ಸಮೀಕರಣವನ್ನು ಉಪಯೋಗಿಸಿ ತೋರಿಸೋಣ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮೀನ್ಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್. ಅದ್ರ ಬದಲಿ ನಾನು ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ತಗೊಂಡಿನಿ. ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ಮೈನಸ್ ಮಾಡ್ರಿ ಎಕ್ಸ್ ಮೈನಸ್ ವೈ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ, ಅಥವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಎ ಮೈನಸ್ ಬಿ, ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ. ಈ ಸೂತ್ರವನ್ನು ಉಪಯೋಗಿಸು. ಈಗ ನೋಡ್ರಿ, ಈಗ ಏನಾಯ್ತು ಅಂದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ 100 ಅಂದ್ರೆ ಇಲ್ಲಿ ಎಕ್ಸ್ ಪ್ಲಸ್ ವೈ ಬೈ 10 ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಬೈ 100 ವೈ ಬೈ 10 ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು. ಎಕ್ಸ್ ಪ್ಲಸ್ ವೈ ಎಕ್ಸ್ ಮೈನಸ್ ವೈ ನೋಡ್ರಿ, ಇದು ಕಂಪ್ಲೀಟ್ ಆಯಿತು. ಈಗ ಮುಂದಿನ ಲೆಕ್ಕ ಹೋಗೋಣ. ಕ್ಲಾಸ್ 9 ಗಣಿತ 2 ಬಹುಪದೋಕ್ತಿ ಅಭ್ಯಾಸ 2.4 ನಾಲ್ಕನೇದು ನಾಲ್ಕನೇದು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಈ ಕೆಳಗಿನ ಸೂತ್ರ ವಿವರಿಸಿ. ಇಲ್ಲಿ ನೋಡ್ರಿ, ನಾವು ಇಲ್ಲಿ ಸೂತ್ರವನ್ನು ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಈ ಸೂತ್ರವನ್ನು ಉಪಯೋಗಿಸೋಣ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಈ ಸೂತ್ರ ಉಪಯೋಗಿಸೋಣ. ಇಲ್ಲಿ ಎ ಅಂದರೆ ಎಕ್ಸ್, ಬಿ ಅಂದರೆ 2y, ಸಿ ಅಂದರೆ 4z, ಸಿ ಅಂದರೆ 4z. ಸೊ ಆದ ಕಾರಣ ಎಕ್ಸ್ ಪ್ಲಸ್ 2y ಪ್ಲಸ್ 4z ಬ್ರಾಕೆಟ್ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್ 2y square, c square means 4z square plus 2 into ab means x into 2y, bc 2bc means 2bc 2y into 4z plus 2ca c means 4z 4ca c means ಇದು 4ca means cx 4z into x ಈಗ ಇದು x square ಗೆ x square plus 2y square means 4y square plus
2 into x into 2y. ಸಾರಿ, ಇದು 4y square, 4z square, 16z square. 4z square means 16 plus 2 into x into 4 plus 4xy plus 2 to the 4 for the 16 yz plus 4 into 2 into 4 8 plus 8 zx. ನೋಡಿ, ಇದು ಇನ್ನೊಮ್ಮೆ ಬರಿತೀನಿ ಅಷ್ಟು. ಇಲ್ಲಿ x square 4y square plus 16z square plus 4xy plus 16yz plus 8zx. ನೋಡ್ರಿ, ಅವು ಕೂಡ್ಸಬಹುದಿಲ್ಲ, ಎಲ್ಲ ಬೇರೆ ಬೇರೆ ವಿಜಾತಿ ಪದ ಅದಾವ. ಸೊ ಇದು 4ನೇದೊಳಗೆ 1ನೇ ಆನ್ಸರ್ ಕಂಪ್ಲೀಟ್ ಆಯಿತು. ಮುಂದಿನ ಲೆಕ್ಕ ಹೋಗೋಣ. ಕ್ಲಾಸ್ 9th ಗಣಿತ 2 ಉಪೋದಕ್ತಿ ಅಭ್ಯಾಸ 2.4. 4ನೊಳಗೆ 2ನೇದು ಸೂಕ್ತ ಸಮೀಕರಣವನ್ನು ಉಪಯೋಗಿಸಿ ಈ ಕೆಳಗೆ ವಿಸ್ತರಿಸಿ. 4ನೊಳಗೆ 2ನೇದು 2x minus y plus z ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಕೂಡ ನಾವು a plus b plus c ಸಮೀಕರಣವನ್ನು ಉಪಯೋಗಿಸಿ ಸೂತ್ರವನ್ನು ಉಪಯೋಗಿಸಿ ಮಾಡೋಣ. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್, a square plus b square plus c square plus 2ab plus 2bc plus 2ca. ಇಲ್ಲಿ a ಅಂದರೆ 2x, b ಅಂದರೆ minus y, c ಅಂದರೆ z. ಸೊ ಇಲ್ಲಿ 2x minus y plus z square means a plus b plus c ಅನ್ನ. ಇಲ್ಲಿ a square 2x square plus b square minus y square plus c square minus plus z square plus 2ab, 2a ಅಂದರೆ 2x, b minus y plus 2ca, 2bc means b means minus y, bc means z plus 2ca, 2ca means 2 into z plus 2x plus 2x. So 4x square, the 4x square ಆಯಿತು, minus y 2 ಟೈಮ್ ಇಂಟು ಮಾಡಿದ್ರೆ ಪ್ಲಸ್ y ಸ್ಕ್ವೇರ್ ಆಯಿತು ಪ್ಲಸ್ z ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 4xy ಆಯಿತು, xy ಆಯಿತು. ಇದು ಕೂಡ minus 2yz ಆಯಿತು ಪ್ಲಸ್ 2 into z into x means 4xz ಆಯಿತು. ಸೊ ಇದು ಇನ್ನೇನು ಅಷ್ಟು ಬರೀತಿ ನೋಡ್ರಿ. 4x square y square z square 4xy minus 2yz plus 4xz. ಸೊ 4ನೇದೊಳಗೆ 2ನೇ ಲೆಕ್ಕ ಕಂಪ್ಲೀಟ್ ಆಯಿತು. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಕ್ಲಾಸ್ 9th ಗಣಿತ 2 ಬಹುಪದೋಕ್ತಿ ಅಭ್ಯಾಸ 2.4. 4ನೇದೊಳಗೆ 3ನೇದ್ದು
ಮೈನಸ್ 2x ಪ್ಲಸ್ 3y ಪ್ಲಸ್ 2z ಬ್ರಾಕೆಟ್ ಸ್ಕ್ವೇರ್. ಇಲ್ಲಿ ಕೂಡ ನಾವು a ಪ್ಲಸ್ b ಪ್ಲಸ್ c ಬ್ರಾಕೆಟ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿ ಲೆಕ್ಕವನ್ನು ಮಾಡೋಣ. a ಪ್ಲಸ್ b ಪ್ಲಸ್ c ಬ್ರಾಕೆಟ್ ಸ್ಕ್ವೇರ್ದು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಇಲ್ಲಿ a ಅಂದರೆ ಮೈನಸ್ 2x ಆಯಿತು, b ಅಂದರೆ ಪ್ಲಸ್ 3y, c 2z ಆಯಿತು. ಅದೇ ಥರ ಮೈನಸ್ 2x ಪ್ಲಸ್ 3y ಪ್ಲಸ್ 2z ಬ್ರಾಕೆಟ್ ಸ್ಕ್ವೇರ್. ಅಂದರೆ ಇಲ್ಲಿ ಮೈನಸ್ 2x ಬ್ರಾಕೆಟ್ ಸ್ಕ್ವೇರ್ a ಸ್ಕ್ವೇರ್ ಆಯಿತು, p ಸ್ಕ್ವೇರ್ ಪ್ಲಸ್ 3y ಬ್ರಾಕೆಟ್ ಸ್ಕ್ವೇರ್ c ಸ್ಕ್ವೇರ್ ಅಂದರೆ 2z ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2ab ಅಂದಂಗೆ 2a ಅಂದರೆ 2x b ಅಂದರೆ 3y ಮೀನ್ಸ್ 2ab ಪ್ಲಸ್ 2bc ಅಂದರೆ 2 ಇಂಟು 3y, c ಮೀನ್ಸ್ 2z ಪ್ಲಸ್ 3ca ಪ್ಲಸ್ 2ca ಮೀನ್ಸ್ 2 ಇಂಟು 2z a ಅಂದರೆ ಮೈನಸ್ 2x ಸೊ ಇಲ್ಲಿ ಮೈನಸ್ 2x 2 ಟೈಮ್ ಇಂಟು ಮಾಡೋದ್ರಲ್ಲಿ ಇದು 4x ಸ್ಕ್ವೇರ್ ಆನ್ಸರ್ ಬರ್ತೈತಿ. ಸೊ 3 ಸ್ಕ್ವೇರ್ ಮೀನ್ಸ್ 9y ಸ್ಕ್ವೇರ್ ಆಯಿತು. ಸೊ ಅಗೇನ್ 2 ಸ್ಕ್ವೇರ್ ಮೀನ್ಸ್ 4z ಸ್ಕ್ವೇರ್ ಆನ್ಸರ್ ಬಂತು. ಸೊ ಇಲ್ಲಿ ಒಂದು ಮೈನಸ್ ಆಯ್ತು, 2 to the 4, 4 to the 12. ಸೊ ಇಲ್ಲಿ 12xy ಪ್ಲಸ್ 2 ಇಂಟು 3 ಇಂಟು 2 ಒಳ್ಳೆ 6, 12 12yz ಇಲ್ಲಿ ಒಂದು ಮೈನಸ್ ಐತೆ ನೋಡ್ರಿ, 2 to the 4, 4 to the 8 xz ಬಂತು. ಸೊ ಇದೇ ಆನ್ಸರ್ ಅಷ್ಟು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, 4x ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಪ್ಲಸ್ 4z ಸ್ಕ್ವೇರ್ ಮೈನಸ್ 12xy ಪ್ಲಸ್ 12yz ಮೈನಸ್ 8xz. ಸೊ ಇದು ಆನ್ಸರ್ 4ನೇ ಒಳಗೆ 3ನೇ ಆನ್ಸರ್ ಇದು ಕಂಪ್ಲೀಟ್ ಆಯಿತು. ಈಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. Thank you for visiting this video. Thank you for sharing this video. Thank you for subscribe. Share for all group your friend. Thank you for watching. ಧನ್ಯವಾದಗಳು.